ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿರಡಿ ಸಾಯಿಬಾಬಾರ ಒಂದು ಅಮೋಘವಾದಂಥ ಸಂಚಿಕೆಯೊಂದಿಗೆ ಅವರ ಪವಾಡಗಳನ್ನು ಬಿಚ್ಚಿಡುವಂಥ ಒಂದು ಪ್ರಸಂಗದ ವಿಚಾರವನ್ನು ಈ ಸಂಚಿಕೆ ಮೂಲಕ ನಾನು ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸಿದ್ದೀನಿ. ನಿಜಕ್ಕೂ ಕೂಡ ಸಾಯಿಬಾಬಾ ಅಂತಂದ್ರೇ ಕಲಿಯುಗದ ಕಲ್ಪ ವೃಕ್ಷ ಅಂತ ಹೇಳಿ ಕರೀತಾರೆ. ಜೊತೆಗೆ ಅವರನ್ನು ಚಿರಂಜೀವಿ ಅಂತಾರೆ. ಆಮೇಲೆ ಅವರು ಕಷ್ಟದಲ್ಲಿರ್ತಕ್ಕಂಥವರು ಹಾಗೂ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಕ್ಕಂಥವ್ರು, ರೋಗ ರುಜಿನಗಳಿಂದ ಬಳಲ್ತಾ ಇರತಕ್ಕಂಥವ್ರು ಹಾಗೂ ಯಾವತ್ತೂ ಕೂಡ ದಟ್ಟ ದಾರಿದ್ರ್ಯದಲ್ಲಿ ಇರತಕ್ಕಂಥ ಸಮಸ್ತ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಅಂತಸ್ತನ್ನು ನೀಡಿರ್ತಕ್ಕಂಥ ಮಹಾನ್ ಪುರುಷ ಹಾಗೂ ದೈವಿ ಪುರುಷ, ಪವಾಡ ಪುರುಷ ಅಂತೇಳಿ ಅವರನ್ನು ಕರೀತಾರೆ. ಹಾಗಿರುವಾಗ ಈಗ ಅವರು ನಮ್ಮಿಂದ ಅದರಲ್ಲಿ ಸುಮಾರು 100 ವರ್ಷಗಳ ಮೇಲಾಯಿತು, ಅಂದರೆ 105 ವರ್ಷ ಆಗಿರ್ಬೋದು. ಈಗ ಅವರು ನಮ್ಮ ನಡುವೆ ಇಲ್ಲದೆ ಇದ್ದರೂ ಕೂಡ ಅವರ ಒಂದು ಪವಾಡಗಳು, ಅವರ ಒಂದು ದಿನನಿತ್ಯದ ಜನರಿಗಾಗ್ತಿರ್ತಕ್ಕಂಥ ಪವಾಡಗಳನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಹಾಗೂ ತಮ್ಮ ಒಂದು ಭಕ್ತಿ ಪರಾಕಾಷ್ಠೆಯನ್ನು ಕೂಡ ಜನರು ಬಾಬಾರವರ ಮೇಲೆ ಮೆರಿತಾ ಇದ್ದಾರೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಕೂಡ ಅರಿತಿದ್ದೇವೆ. ಹಾಗಿದ್ದಾಗ ಸಾಯಿಬಾಬಾ, ಸಾಯಿ ಅಂತಂದ್ರೆ ನಮಗೆ ದೇವರು, ಭಗವಂತ ಹಾಗೂ ಪರಮಾತ್ಮ, ಹೀಗೆ ಹಲವಾರು ನಾಮಾವಳಿಗಳಿಂದ ಆ ಶಿರಡಿ ಸಾಯಿಬಾಬಾರನ್ನು ನಾವು ಸ್ಮರಿಸ್ತೀವಿ, ಸ್ತುತಿಸ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ, ಗೌರವಿಸ್ತೀವಿ ಕೂಡ. ಅಂತ ಒಬ್ಬ ದೈವಿ ಪುರುಷ, ಪವಾಡ ಪುರುಷನ ಪವಾಡಗಳು ಲಕ್ಷಾಂತರ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಅಂಥ ಪ್ರಸಂಗಗಳಲ್ಲಿ ಒಂದು ಪ್ರಸಂಗವನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ, ಪ್ರಚುರಪಡಿಸಲಿಕ್ಕೆ, ಪ್ರಸ್ತಾಪವನ್ನು ಮಾಡಲಿಕ್ಕೆ ಈ ಸಂಚಿಕೆಯನ್ನು ನಾನು ಬಳಸಿಕೊಂಡಿದ್ದೇನೆ. ಇದು ನನ್ನ ಮೊದಲನೆಯ ವಿಡಿಯೋ. ಯಾಕಂದರೆ ಬೆಂಕಿ ಬಿರುಗಾಳಿ ಅನ್ನುವಂಥ ಒಂದು ವಿಡಿಯೋವನ್ನು ನಾನು ಇವತ್ತು ಮಾಡಿ ಅದರ ಮೂಲಕ ಸಾಯಿಬಾಬಾರ ಶಿರಡಿ ಸಾಯಿಬಾಬಾರ ಒಂದು ಪವಾಡದ ವಿಷಯವಾಗಿ ಮೊದಲನೆಯ ಸಂಚಿಕೆಯನ್ನಾಗಿ ನಾನು ಇದನ್ನು ಆಯ್ದುಕೊಂಡಿದ್ದೇನೆ. ಆದ್ದರಿಂದ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಮಾಡಿರಿ ಅಂತ ಹೇಳ್ತೀನಿ. ಆಮೇಲೆ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥವರು ನಿಮ್ಗಾಂವದ ಒಬ್ಬ ಮಹಿಳೆ ಅವಳಿಗೆ ಆಗಿರ್ತಕ್ಕಂಥ ಅವಳ ಬಾಳಿನಲ್ಲಿ ಅವಳು ತನ್ನ ಜೀವನದ ಆಶೆಯನ್ನೇ ಬಿಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ಮತ್ತೆ ಆ ತಾಯಿಗೆ ಶಿರಡಿ ಸಾಯಿಬಾಬಾರವರು ತಮ್ಮ ಆಶೀರ್ವಾದದ ಅನುಗ್ರಹದಿಂದ ಅವಳ ಬಾಳನ್ನು ಹಸನಾಗಿಸಿ ಅವಳಿಗೆ ತನ್ನ ಕೃಪೆಯನ್ನು ತೋರಿ ಅವಳ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತೆ ಮಾಡಿರ್ತಕ್ಕಂಥ ಪ್ರಸಂಗ ನಡೆದಿರ್ತಕ್ಕಂಥದ್ದು. ಹಾಗಿರುವಾಗ ಅದೇನು ಮತ್ತು ಆ ಒಂದು ಪ್ರಸಂಗ ಎಲ್ಲಿ ನಡೀತು ಹಾಗೂ ಅದಕ್ಕೆ ಸಾಕ್ಷಿಯಾದವರು ಯಾರು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಕೂಡ ಶಿರಡಿಯಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ನಿಮ್ಗಾಂವ್ ಅನ್ನುವಂಥ ಒಂದು ಗ್ರಾಮ. ನಿಮ್ಗಾಂವ್ ಅನ್ನುವಂಥ ಗ್ರಾಮದಲ್ಲಿ ಆ ಒಬ್ಬ ಪಾರ್ವತಿಬಾಯಿ ಖಾಕರ್ ಅನ್ನುವರು ವಾಸಿಸ್ತಾಯಿದ್ರು. ಹೀಗೆ ಆದಾಗ ಆವಾಗ ಮೊದಲಿನ ಕಾಲದಲ್ಲಿ, ಅಂದರೆ 100 ವರ್ಷಗಳ ಹಿಂದೆ ಈಗಿನಂತೆ ಮದುವೆಗೆ ವಯಸ್ಸಿನ ನಿರ್ಬಂಧ ಇರಲಿಲ್ಲ. ಹಾಗಿರುವಾಗ ಆ ಪಾರ್ವತಿಬಾಯಿಗೆ ಸುಮಾರು ಅವಳು 13 ವರ್ಷದವಳಿದ್ದಾಗ ಬಾಲಕೃಷ್ಣ ಅನ್ನುವವರ ಜೊತೆಗೆ ಮದುವೆಯನ್ನು ಕೂಡ ಮಾಡ್ತಾರೆ. ಮದುವೆ ಮಾಡಿ ಆ ಒಬ್ಬ ಚಿಕ್ಕ ಹುಡುಗಿಯನ್ನು ಗಂಡನ ಮನೆಗೂ ಕೂಡ ಕಳಿಸಿಕೊಡ್ತಾರೆ. ಆ ಸಂದರ್ಭದಲ್ಲಿ ಪಾರ್ವತಿಬಾಯಿ ಗಂಡನ ಮನೆಗೆ ಹೋಗ್ತಾಳೆ. ಆ ಗಂಡನ ಮನೆಗೆ ಹೋಗಿ ಸಂಸಾರದ ನೋವನ್ನು ಹೊತ್ತುಕೊಂಡು ಜೀವನ ನಡೆಸ್ತಾ ಇರಬೇಕಾದ್ರೆ ಕೇವಲ ಮದುವೆಯಾಗಿ 2 ವರ್ಷಗಳಲ್ಲಿ ಪಾರ್ವತಿಬಾಯಿಯ ಗಂಡ ಬಾಲಕೃಷ್ಣನಿಗೆ ಪಾರ್ಶ್ವವಾಯು ಹೊಡಿತೈತಿ. ಅದಕ್ಕೆ ಸ್ಟ್ರೋಕ್ ಅಂತಾರೆ. ಆ ಪಾರ್ಶ್ವವಾಯು ಹೊಡೆದು ಅವರು ನಿಸ್ತೇಜರಾಗಿ ಬೀಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ನಾನಾ ಕಡೆ ಆ ಒಂದು ಪಾರ್ಶ್ವವಾಯು ರೋಗವನ್ನು ಗುಣಪಡಿಸಲಿಕ್ಕೆ ಮನೆಯವರೆಲ್ಲರೂ ಕೂಡ ಪರಿತಪಿಸ್ತಿರ್ತಾರೆ. ಹಾಗೂ ಅಲ್ಲಿ ಯಾವುದೇ ಒಂದು ಉಪಚಾರ ಅವನಿಗೆ ಆಗದೇ ಇದ್ದಾಗ ಕಾಯಿಲೆ ಉಪಶಮನಗೊಳ್ಳದೇ ಇದ್ದಾಗ
ಶಿರಡಿಯಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಆಸ್ಪತ್ರೆಗೆ ಅವರನ್ನು ಸೇರಿಸ್ತಾರೆ. ಬಾಲಕೃಷ್ಣನನ್ನು ಅಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ ಪಾರ್ವತಿಬಾಯಿ ನಿಮಗಾಂವದಿಂದ ಪ್ರತಿನಿತ್ಯ ಗಂಡನಿಗೆ ಅಡುಗೆಯನ್ನು ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇರ್ತಾಳೆ. ಹಾಗಿರುವಾಗ ಅದು ಕೂಡ ಮೇ ಅನ್ನುವಂಥ ಮೇ ತಿಂಗಳಿನಲ್ಲಿ ಬಿಸಿಲಿನ ಒಂದು ತಿಂಗಳು ಅಂತ ಒಂದು ಬಿಸಿಲಿನಲ್ಲಿ ಅಡುಗೆಯನ್ನು ಮಾಡಿಕೊಂಡು ಗಂಡನಿಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ಭಿಕ್ಷುಕ ಕುಂತಿರ್ತಾನೆ. ಅವ್ವ, ನನಗೆ ಹಸುವಾಗಿದೆ, ನನಗೆ ಏನಾದರೂ ತಿನ್ನಲಿಕ್ಕೆ ಕೊಡು ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತಿಬಾಯಿ ಅಂಥ ಬಿಸಿಲಿನಲ್ಲಿ ಆ ಭಿಕ್ಷುಕನನ್ನು ನೋಡದೆ, ಇಲ್ಲ ಪಾಪ ಒಬ್ಬರು ಏನೋ ಕೇಳ್ತಾ ಇದ್ದಾರೆ ಭಿಕ್ಷುಕ, ಅವನಿಗೆ ಒಂದು ರೊಟ್ಟಿಯನ್ನಾದರೂ ಕೊಡೋಣ ಅಂತೇಳಿ ಕೇಸಿಂದ ತನ್ನ ಬುಟ್ಟಿಯನ್ನು ಕೆಳಗಿಳಿಸಿ ತಾನು ತಂದಿರತಕ್ಕಂಥ 2 ರೊಟ್ಟಿಯಲ್ಲಿ, ಅಂದರೆ ತನ್ನ ಗಂಡನಿಗೆ ತಂದಿರತಕ್ಕಂಥ 2 ರೊಟ್ಟಿಯಲ್ಲಿ 1 ರೊಟ್ಟಿಯನ್ನು ಹಾಗೂ ಪಲ್ಯವನ್ನು ಹಚ್ಚಿ ಆ ಭಿಕ್ಷುಕನಿಗೆ ಕೊಡ್ತಾಳೆ. ಕೊಟ್ಟಾಗ ಆ ಭಿಕ್ಷುಕ 1 ರೊಟ್ಟಿಯನ್ನು ತಾನು ತೆಗೆದುಕೊಂಡು ಅದರಲ್ಲಿ ಅರ್ಧವನ್ನು ಇಟ್ಕೊಂಡು ಇನ್ನರ್ಧ ರೊಟ್ಟಿಯನ್ನು ಪಾರ್ವತಿಬಾಯಿಯ ಕೈಗೆ ಕೊಡ್ತಾನೆ. ಹಾಗೂ ಆ ಒಂದು ಸಂದರ್ಭದಲ್ಲಿ ಆವಾಗ ಪಾರ್ವತಿಬಾಯಿ ಆ ಭಿಕ್ಷುಕನ ಮುಖವನ್ನು ನೋಡ್ತಾಳೆ. ಅವರು ಸಾಯಿಬಾಬಾರಾಗಿರ್ತಾರೆ. ಅವಳ ಒಂದು ಮನಸ್ಸಿನಲ್ಲಿ ಯಾವ ರೀತಿ ಆಗಿರಬಾರ್ದು, ಭಗವಂತ ನೀನು ಈ ರೀತಿಯಾಗಿ ನನಗೆ ನೀವು ಪರೀಕ್ಷೆ ಮಾಡಿದಿ ಅಂತೇಳಿ ಕೇಳುವಂಥ ಭಾವನೆಯ ಅವಳಲ್ಲಿ ಹುಟ್ಟುತ್ತೈತಿ. ಆದರೂ ಕೂಡ ಅದನ್ನು ಅರ್ಧ ರೊಟ್ಟಿಯನ್ನು ತೆಗೆದುಕೊಂಡು ಮತ್ತೆ ತನ್ನ ಗಂಡನಿಗೆ ಊಟ ಮಾಡಿಸಲಿಕ್ಕೆ ಆಸ್ಪತ್ರೆಗೆ ಹೋಗ್ತಾಳೆ. ಆಗ ಒಂದು ವಾರದಲ್ಲಿ ಬಾಲಕೃಷ್ಣನಿಗೆ, ಅಂದರೆ ಪಾರ್ವತಿಬಾಯಿಯ ಗಂಡನಿಗೆ ಒಂದೇ ಒಂದು ವಾರದಲ್ಲಿ ಗುಣ ಆಗ್ತೈತಿ. ಅವನು ಮನೆಗೆ ಮರಳಿ ಬರ್ತಾನೆ. ಬಂದು ತನ್ನ ದಿನನಿತ್ಯದ ಕೆಲಸ ಕಾಯಕದಲ್ಲಿ ತೊಡಗುತ್ತಾನೆ. ಅಂಥ ಒಬ್ಬ ಪವಾಡ ಪುರುಷ ಎಷ್ಟೊಂದು ಪವಾಡಗಳನ್ನು ಮಾಡಿದ್ದಾರೆ ನೋಡಿ. ಆಮೇಲೆ ಪಾರ್ವತಿಬಾಯಿ ಈಗ ತಾನೇ 2010ರಲ್ಲಿ ತನ್ನ ಕೊನೆಯೇಶ್ವರನ್ನು ಎಳೆದು ನಮ್ಮನ್ನು ಅಗಲಿದಳು. ಅಂತ ಒಬ್ಬ ಪಾರ್ವತಿಬಾಯಿಗೆ ನಾವೆಲ್ಲರೂ ಕೂಡ ನಮಿಸೋಣ. ಅವಳಿಗೆ ಆಶೀರ್ವಾದ ಮಾಡಿ ಅವಳ ಜೀವ ಅಂದರೆ ಗಂಡ ಅಂದರೆ ಜೀವವನ್ನೇ ಉಳಿಸಿದಂಥ ನಮ್ಮ ಶಿರಡಿ ಸಾಯಿಬಾಬಾರ ಒಂದು ಗುಣಗಾನವನ್ನು ಎಷ್ಟು ಮಾಡಿದರೂ, ಅವರ ಪವಾಡಗಳನ್ನು ಎಷ್ಟು ಹೇಳಿದರೂ ಕೂಡ ಕಡಿಮೆ ಅಂತೇನೆ ನನ್ನ ಭಾವನೆ. ಹೀಗೆ ಹಲವಾರು ಪವಾಡಗಳು, ಸಾವಿರಾರು ಪವಾಡಗಳು ಆಗ್ತವೆ. ಈಗಲೂ ಕೂಡ ಪಾರ್ವತಿಬಾಯಿಯ ಕುಟುಂಬಸ್ಥರು ಹಾಗೂ ಅಲ್ಲಿಯ ಸಾವಿರಾರು ಭಕ್ತರು ಪ್ರತಿನಿತ್ಯ ಶಿರಡಿಗೆ ಹೋಗ್ತಾರೆ. ಸಾಯಿಬಾಬಾರ ಮಂದಿರದಲ್ಲಿ ಅವರ ಒಂದು ಭಕ್ತಿ ಭಾವವನ್ನು ಮೆರೀತಾರೆ. ಸಾಯಿಬಾಬಾರ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಪ್ರತಿಯೊಂದು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಸಾಯಿಬಾಬಾರ ಹೆಸರನ್ನು ತೆಗೆದುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಅಲ್ಲಿ ನೋಡ್ಬೋದು, ಎಲ್ಲೆಲ್ಲೂ ಕೂಡ ನೋಡ್ಬೋದು. ಈಗಂತಲೂ ಕೂಡ ಸಾಕಷ್ಟು ಪ್ರತಿ ಊರಿನಲ್ಲಿಯೂ ಶಿರಡಿ ಸಾಯಿಬಾಬಾರ ಮಂದಿರಗಳು ತಲೆ ಎತ್ತಿವೆ. ಹಾಗಿರುವಾಗ ಶಿರಡಿಗೆ ನಾವು ಆಗದಿದ್ದರೂ ಕೂಡ ನಮ್ಮ ಊರಲ್ಲಿ, ನಮ್ಮ ಅಕ್ಕಪಕ್ಕದ ಊರಿನಲ್ಲಿ ಇರ್ತಕ್ಕಂಥ ಶಿರಡಿ ಸಾಯಿಬಾಬಾರ ಮಂದಿರಗಳಿಗೆ ತೆರಳಿ ನಿಮ್ಮ ಒಂದು ಕಷ್ಟವನ್ನು ಭಗವಂತನ ಹತ್ತಿರ ನಿವೇದನೆ ಮಾಡಿಕೊಂಡಾಗ ನಿಮ್ಮೆಲ್ಲರ ಕಷ್ಟ ಪರಿಹಾರ ಆಗೋದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಕೋಟ್ಯಾಂತರ ಲಕ್ಷಾಂತರ ಜನರಿಗೆ ಸಾಯಿಬಾಬಾರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಅವರು ತಮ್ಮ ಭಕ್ತರ ಒಂದು ಭಾವನೆಯಲ್ಲಿರ್ತಕ್ಕಂಥ, ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ. ಜೊತೆಗೆ ಎಲ್ಲರಿಗೂ ಕೂಡ ಬಾಬಾ ಆಗಿ ಅವರು ಮೆರೀತಾ ಇದ್ದಾರೆ ಅಂತ ಪವಾಡ ಪುರುಷನ ವಿಚಾರವನ್ನು ಈ ಸಂಚಿಕೆ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಸಾಯಿಬಾಬಾರಿಗೆ ಮತ್ತೊಮ್ಮೆ ಜೈ ಶ್ರೀ ಸಾಯಿಬಾಬಾ ಅನ್ನುವಂಥ ಒಂದು ಜಯಘೋಷವನ್ನು ಹೇಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೆ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ನನ್ನ ಬೆಂಕಿ ಬಿರುಗಾಳಿಯ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.